ನಮಸ್ಕಾರ ವೀಕ್ಷಕರೇ, ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಆಗಸ್ಟ್ 15 ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಇನ್ನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬಸ್ತವಾಡ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಸಾಗರ್ ಸಿದ್ದಪ್ಪ ಮಗದುಂ, ಅಧ್ಯಕ್ಷರಾದ ಅಶೋಕ್ ಮಲ್ಲಗೌಡ ಪಾಟೀಲ್, ಉಪಾಧ್ಯಕ್ಷರಾದ ಪಾರೇಶ್ ಸತ್ಯಪ್ಪ ಗಲಗಲಿ, ಸಿದ್ದಗೌಡ ರಾಜು ಪಾಟೀಲ್, ಸುಕುಮಾರ್ ಮಗದುಂ, ಮಹಂತೇಶ್ ವಂಟಮುರಿ, ಶೋಭಾ ವಂಟಮುರಿ, ಸಿದ್ದವ್ವ ಪೂಜೇರಿ, ಮೆಹಬೂಬ್ ಸನದಿ, ಇರ್ಫಾನ್ ಬೇಗ್ ಇನಾಮ್ದಾರ್, ಶೆಟ್ಟೆಪ್ಪ ಸರದಿ, ಪರಶುರಾಮ್ ತಿಪ್ಪನಾಯಕ್, ಸಿಬ್ಬಂದಿ ವರ್ಗದವರು, ಬಸಗೌಡ ಪಾಟೀಲ್, ಸಿದ್ದಗೌಡ ಪಾಟೀಲ್, ಅಪ್ಪ ಸಾಹೇಬ್ ಮಲ್ಲಾಪುರಿ ಹಾಗೂ ಬಸ್ತವಾಡ ಗ್ರಾಮದ ಗುರು ಹಿರಿಯರು, ಗ್ರಾಮಸ್ಥರು, ಕನ್ನಡ ಗಂಡು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲಾ ಶಾಲೆಯ ಮಕ್ಕಳು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿದ್ರು. ವರದಿ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಬಾಡ್ಕರ್. ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಜಿಎನ್ ಯೂಟ್ಯೂಬ್ ಚಾನೆಲ್. ಬಸ್ತವಾಡ ಗ್ರಾಮದಲ್ಲಿ ಶ್ರೀ ಪ್ರಾಥಮಿಕ ಶಿಕ್ಷಣ ಸಂಘದ ಧ್ವಜಾರೋಹಣವನ್ನು ಆಗಸ್ಟ್ 15ರಂದು ಮುಂಜಾನೆ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಯವರ ವತಿಯಿಂದ ನೆರವೇರಿಸಲಾಯಿತು. ಅತಿ ವಿಜೃಂಭಣೆಯಿಂದ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನೆರವೇರಿಸಲಾಯಿತು ಎಂದು ಇವತ್ತಿನ ದಿವಸ ಹೇಳಲು ಇಚ್ಛೆಪಡುತ್ತೇನೆ.